ಈ ಪತ್ರಿಕಾಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟಂತಹ ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಬಸವ ಜಯಂತಿ ಉತ್ಸವ ಸಮಿತಿಯ ಸದಸ್ಯರಾದಂತಹ ನಿಶ್ಚಯ ಅವರಿದ್ದಾರೆ. ಅದೇ ರೀತಿ ನಿಶ್ಚಯ ಅದೇ ರೀತಿ ಸಂಘದ ಸದಸ್ಯರಾದಂತಹ ಅಭಿಷೇಕ್ ಅವರಿದ್ದಾರೆ. ಈ ಬಸವ ಜಯಂತಿ ಉತ್ಸವ ಸಮಿತಿಯ ಕಾರ್ಯದರ್ಶಿಗಳಾದಂತಹ ದರ್ಶನ್ ಅವರಿದ್ದಾರೆ. ಜೊತೆಗೆ ಸದಸ್ಯರಾದಂತಹ ಸ್ವಾಮಣ್ಣವರಿದ್ದಾರೆ, ಹಿರಿಯರಾದಂತಹ ಸ್ವಾಮಣ್ಣವರು. ಮತ್ತೆ ನಮ್ಮ ಜಾಗೇಳಿ ಸಿದ್ದೇಶ್ವರ ಅವರಿದ್ದಾರೆ. ಸ್ವಾಮಣ್ಣನ ಹೆಸರು ಪೂರ್ತಿ ಹೇಳಿ ನೋಡೋಣ. ಸಿದ್ದರಾಮೇಶ್ ಅಲ್ಲ ನನಗೆ ಗೊತ್ತು. ಸಿದ್ದರಾಮಣ್ಣನ. ಅರಸೀಕೆರೆಯ ನಾಗರಿಕ ಬಂಧುಗಳಿಗೆ ನಮಸ್ಕಾರ. ದಿನಾಂಕ 20/4/2026 ಸೋಮವಾರದಂದು ಬಸವ ಜಯಂತಿ ಕಾರ್ಯಕ್ರಮ ಇರುತ್ತೆ. ಇದರ ಪ್ರಯುಕ್ತ ಅರಸೀಕೆರೆ ನಗರದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ಮಹಾನ್ ದಾರ್ಶನಿಕ, ಅನುಭವ ಮಂಟಪದ ರೂವಾರಿ, ಸಮಾಜ ಸುಧಾರಕ, ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದಂತಹ ವಚನಕಾರ ಶ್ರೀ ಜಗಜ್ಯೋತಿ ಬಸವೇಶ್ವರರ 892ನೇ ಜಯಂತಿ ಮಹೋತ್ಸವವನ್ನ ಬಸವ ಜಯಂತಿ ಉತ್ಸವ ಸಮಿತಿಯಿಂದ ಅತ್ಯಂತ ಅದ್ದೂರಿಯಾಗಿ, ಪ್ರತಿ ವರ್ಷದಂತೆ ಅತ್ಯಂತ ಅದ್ದೂರಿಯಾಗಿ ನಡೆಸ್ತಾ ಇದ್ದೇವೆ. ಈ ಐತಿಹಾಸಿಕ ಕಾರ್ಯಕ್ರಮದ ನಿಮಿತ್ತ ಈಗಾಗಲೇ ಅರಸೀಕೆರೆ ನಗರ ಬಸವ ಜಯಂತಿ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ವಿದ್ಯುತ್ ಅಲಂಕಾರ ಮತ್ತು ಇತರೆ ಅಲಂಕಾರಗಳಿಂದ ಶೃಂಗಾರಗೊಂಡಿರುವುದನ್ನು ತಾವೆಲ್ಲರೂ ಗಮನಿಸಿದ್ದೀರಾ. ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ, ದಿನಾಂಕ 20/4/2026 ಸೋಮವಾರದಂದು ಸೋಮವಾರ ಬೆಳಗ್ಗೆ 6 ಗಂಟೆಗೆ ಶ್ರೀ ಬಸವೇಶ್ವರ ದೇವಸ್ಥಾನದ ಸಮಿತಿಯಿಂದ ಬಸವೇಶ್ವರ ದೇವಸ್ಥಾನದಲ್ಲಿ ಬಸವಣ್ಣನವರಿಗೆ ರುದ್ರಾಭಿಷೇಕ ಮತ್ತು ಮಹಾಮಂಗಳಾರತಿ ಪೂಜಾ ಕೈಂಕರ್ಯಗಳ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಾದ ನಂತರ ಪ್ರತಿ ವರ್ಷದಂತೆ ಸಂಜೆ 5 ಗಂಟೆಗೆ ಬಸವೇಶ್ವರ ದೇವಸ್ಥಾನದಿಂದ ಬಸವೇಶ್ವರರ ಭಾವಚಿತ್ರದ ಉತ್ಸವವು ಪ್ರಾರಂಭಗೊಳ್ಳುತ್ತೆ. ಮೆರವಣಿಗೆ ಉತ್ಸವದಲ್ಲಿ, ಈ ಮೆರವಣಿಗೆ ಉತ್ಸವದಲ್ಲಿ ಬಸವೇಶ್ವರರ ಭಾವಚಿತ್ರದ ಮೆರವಣಿಗೆಯ ಜೊತೆ ನಂದಿ ಧ್ವಜ, ವೀರಗಾಸೆ, ಲಿಂಗವೀರರು, ಡೊಳ್ಳು ಕುಣಿತ, ಮಹಿಳಾ ವೀರಗಾಸೆ ತಂಡ ಹಾಗೂ ಮುಂತಾದ ಅನೇಕ 10 ಕಲಾ ತಂಡಗಳು ಉತ್ಸವದಲ್ಲಿ ಭಾಗಿಯಾಗಲಿದೆ. ಈ ಬಸವೇಶ್ವರರ ದೇವಸ್ಥಾನದಲ್ಲಿ ಪ್ರಾರಂಭಗೊಂಡ ಉತ್ಸವವು ಶಾಲೋಪುಗರ ಬೀದಿಯ ಮುಖಾಂತರ ಸಂಚರಿಸಿ ಅಲ್ಲಿಂದ ಶಿವಾಲಯಕ್ಕೆ ತಲುಪುತ್ತೆ. ಶಿವಾಲಯದಲ್ಲಿ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಪುನಃ ಹಿಂದಿರುಗಿ ಬೃಂದಾವನ ಸರ್ಕಲ್ ಮೂಲಕ ಪೇಟೆ ಬೀದಿ ಮಾರ್ಗವಾಗಿ BH ರಸ್ತೆಯನ್ನ ತಲುಪುತ್ತೆ. ಅಲ್ಲಿಂದ ಬಸವೇಶ್ವರ ವೃತ್ತದಲ್ಲಿ ಮೆರವಣಿಗೆ ಅಂದ್ರೆ BH ರಸ್ತೆಯ ಮೂಲಕ ಬಸವೇಶ್ವರ ವೃತ್ತದಲ್ಲಿ ಪುಷ್ಪವೃಷ್ಟಿ ಮದ್ದು ಗುಡ್ಡಗಳ ಪ್ರದರ್ಶನದೊಂದಿಗೆ ಮೆರವಣಿಗೆ ಮುಕ್ತಾಯ ಆಗಲಿದೆ. ಮೆರವಣಿಗೆ ಮುಕ್ತಾಯದ ನಂತರ, ಉತ್ಸವ ಮುಕ್ತಾಯವಾದ ನಂತರ ಎಲ್ರಿಗೂ ಪ್ರಸಾದದ ಕಾರ್ಯಕ್ರಮ, ಪ್ರಸಾದದ ಸೇವೆ ಇರ್ತದೆ. ಆದುದರಿಂದ ಈ ಕಾರ್ಯಕ್ರಮದಲ್ಲಿ ಸಮಾಜ ಸುಧಾರಕರಾದಂತಹ ಬಸವಣ್ಣವರ ಜಯಂತಿಯಲ್ಲಿ, ಸಮಾಜದ ಕ್ರಾಂತಿ ಪುರುಷನ ಜಯಂತಿಯಂದು ಅರಸೀಕೆರೆಯ ನಾಗರಿಕರು ಎಲ್ಲರೂ, ಅರಸೀಕೆರೆಯ ನಾಗರಿಕರು ಜಾತಿ, ಮತ, ಪಂಥ, ಭೇದ, ಪಕ್ಷ ಎಲ್ಲವನ್ನ ಮೀರಿ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಇದ್ರ ಜೊತೆಗೆ ಸಮಾಜದ ಎಲ್ಲ ಬಂಧುಗಳು, ಸಂಘ ಸಂಸ್ಥೆಗಳು, ಮಹಿಳಾ ಸಂಘಗಳು ಮತ್ತು ಬಸವ ತತ್ವ ಅನುಯಾಯಿಗಳು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯನ್ನು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇವೆ. ಜೊತೆಗೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಸವಣ್ಣವರ ಜಯಂತಿ ಅಂದ್ರೆ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಜೊತೆಗೆ ಇಡೀ ವಿಶ್ವದಾದ್ಯಂತ ಅದನ್ನು ಆಚರಣೆ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ, ನಗರಸಭೆ, ಲೋಕೋಪಯೋಗಿ ಇಲಾಖೆ, ಪೊಲೀಸ್ ಇಲಾಖೆ, ವಿದ್ಯುತ್ ಪ್ರಸರಣ ಇಲಾಖೆ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಅರಸೀಕೆರೆಯ ಇಡೀ ತಾಲೂಕಿನ ಜನ ಹೆಚ್ಚಿನ ರೀತಿಯಲ್ಲಿ ಆಗಮಿಸಬೇಕು. ಈ ಐತಿಹಾಸಿಕ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಬಸವ ಜಯಂತಿ ಉತ್ಸವ ಸಮಿತಿ ಮತ್ತು ಬಸವ ಜಯಂತಿ ಆಚರಣಾ ಸಮಿತಿಯ ಪರವಾಗಿ ಈ